ಹಾಯ್ ಎಲ್ರಿಗೂ, ಇವತ್ತು ಒಬ್ಬಟ್ಟಿನ ರಸಮ್ ಹೇಗೆ ಮಾಡೋದಂತ ನೋಡೋಣ. ಈ ಬೇಳೆ ಬಗ್ಸ್ಕೊಂಡೆ ಇರೋ ನೀರಿಗೆ ಹುಣಸೆಹಣ್ಣು ಹಾಕಿ ನೆನೆಸ್ಕೊಳ್ಳಿ. ಒಂದು ಕಲ್ಲಲ್ಲಿ ಬೆಳ್ಳುಳ್ಳಿ, ಜೀರಿಗೆ 1 ಸ್ಪೂನು, ಮೆಣಸು 1/4 ಸ್ಪೂನ್ ಹಾಕಿ ಕುಟ್ಕೊಳ್ಳಿ. ಈ ಥರ ಕಚಾಪಚಿಯಾಗಿ ಕುಟ್ಕೋಬೇಕು, ಜಾಸ್ತಿ ಏನು ನೈಸ್ ಏನು ಬೇಡ. ಈಗ ಆಗಿದೆ, ಈ ಥರ ಇರಬೇಕು ನೋಡ್ಕೊಳ್ಳಿ, ಈ ಥರ ಇರಬೇಕು. ಇವಾಗ ಅದು ಸೈಡ್ಗೆ ಇಟ್ಬಿಟ್ಟು, ಇವಾಗ ನೀರಿಗೆ ಹುಣಸೆಹಣ್ಣು ಹಾಕಿದ್ವಲ್ಲ ಅದೆಲ್ಲ ಕಿವುಚ್ಕೊಳ್ಳೋಣ. ಚೆನ್ನಾಗಿ ಈ ಥರ ಕಿವುಚ್ಕೊಳ್ಳಿ, ರಸ ಬಿಟ್ಕೊಳೋವರೆಗೂ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಅದು ಚಿಟಪಟ ಅಂದಮೇಲೆ ಒಣಮೆಣ್ಸಿನ್ಕಾಯಿ, ಈ ಬೆಳ್ಳುಳ್ಳಿ ಮಿಶ್ರಣ ಇವಾಗ ನಾವು ಕುಟ್ಕೊಂಡಿದ್ವಲ್ಲ ಅದು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ, ಒಂದು ಮೆತ್ತಗಾಗೋವರೆಗೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಈಗ ಅರಿಶಿನ, ಕರಿಬೇವು ಹಾಕ್ಕೊಳ್ಳಿ. ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದಮೇಲೆ ಇವಾಗ ಹಿಂಗು ಹಾಕ್ಕೊಳ್ಳಿ. ಇವಾಗ ಹಿಂಗೆ ಹಾಕಿ ಅದು ಸೈಡ್ಗೆ ಇಟ್ಬಿಟ್ಟು ಅದೇ ಸ್ಟವ್ ಮೇಲೆ ಇವಾಗ ಬೇಳೆ ಬಗ್ಸಿದ ನೀರು ಇಟ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿರಲಿಲ್ಲ, ಉಪ್ಪು ಹಾಕಿ ಕುದಿಸ್ಕೊಳ್ಳಿ ನೀರನ್ನ. ಇವಾಗ ನಾವು ಒಗ್ಗರಣೆ ಮಾಡಿದ್ವಲ್ಲ ಆ ಒಗ್ಗರಣೆನ ಈ ನೀರಿಗೆ ಹಾಕ್ಬಿಡೋಣ. ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮರಳಬೇಕು ರಸ. ಇದು ಹಾಕ್ಬಿಟ್ಟು ಇವಾಗ 1.5 ಸ್ಪೂನಷ್ಟು ನಾವು ಹೋಮ್ ಮೇಡ್ ರಸಮ್ ಪೌಡರ್ ಹಾಕೋಣ. ರಸಮ್ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು ಚೆನ್ನಾಗಿ. ಈಗ ಚೆನ್ನಾಗಿ ಮರಳ್ತಾ ಇದೆ ರಸಮ್. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕಿದ್ರೆ ಒಬ್ಬಟ್ಟಿನ ರಸಮ್ ರೆಡಿ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹೊಸಬ್ರು ಯಾರನ್ನು ನನ್ನ ಚಾನಲ್ ನೋಡಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ರುಬ್ಬಿ ಮಾಡ್ತಾರೆ, ನಾನು ರುಬ್ಬು ಮಾಡಲ್ಲ. ನಮ್ಮ ಮನೇಲಿ ಮಾಡೋ ಪದ್ಧತಿ ಇದು, ಇದೇ ಥರ ಸೇಮ್ ಮಾಡೋದು. ಒಂದು ಸತಿ ನೀವು ಟ್ರೈ ಮಾಡಿ.